ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. मुझे यह बताते हुए अत्यंत प्रसन्नता हो रही है कि इस वर्ष अंतर्राष्ट्रीय योग दिवस 2026 को वैश्विक स्तर पर अभूतपूर्व समर्थन प्राप्त हो रहा है. इंडियन काउंसिल फॉर कल्चरल रिलेशन के समन्वय से विश्व भर में भारत के 210 से अधिक विदेशी मिशनों द्वारा लगभग 2500 स्थानों पर अंतर्राष्ट्रीय योग दिवस कार्यक्रम आयोजित किए जा रहे हैं. योग आज भारत की सांस्कृतिक विरासत से आगे बढ़कर संपूर्ण विश्व के साझा स्वास्थ्य आंदोलन का स्वरूप ले चुका है. इसी क्रम में मुझे यह घोषणा करते हुए भी अत्यंत खुशी हो रही है कि 14 जून को मुख्य आयोजन के पूर्व आयोजित एक विशेष योग कार्यक्रम में 4 लाख से अधिक लोगों ने एक साथ लाइव योग सत्र में भाग लेकर एक नया गिनीज वर्ल्ड रिकॉर्ड स्थापित किया है. यह उपलब्धि दर्शाती है कि भारत में योग के प्रति जन भागीदारी किस प्रकार निरंतर नए आयाम स्थापित कर रही है. मुझे यह बताते हुए भी प्रसन्नता है कि मिनिस्ट्री ऑफ कल्चर द्वारा इस वर्ष देश भर में 100 प्रतिष्ठित एवं आइकॉनिक स्थलों पर IDY 2026 के विशेष आयोजन किए जा रहे हैं. यह पहल भारत की सांस्कृतिक विरासत, ऐतिहासिक धरोहरों और योग परंपरा को एक साथ जोड़ते हुए योग को एक व्यापक राष्ट्रीय उत्सव का स्वरूप प्रदान करेगी. साथियों, IDY 2026 का मुख्य राष्ट्रीय कार्यक्रम 21 जून को पश्चिम बंगाल की ऐतिहासिक राजधानी कोलकाता के रेड रोड पर आयोजित किया जाएगा, जिसका नेतृत्व आदरणीय प्रधानमंत्री श्री नरेंद्र मोदी जी करेंगे. ಸಂವಿಧಾನ ಬದ್ಧವಾಗಿ ಹೋರಾಟ ಮಾಡಿ 7% ಪ್ರತಿಯೊಬ್ಬನು ಕೊನೆಯ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಣ್ಣ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿದ ಸ್ಟೇ ತಪ್ಪಿಸ್ಬಿಟ್ಟಾರೆ. ಅದ್ರ ಸ್ಟೇ ತರಲಿಕ್ಕೆ ಬಹಳಷ್ಟು ಹಿಂದೆ ಭಾಳ ಜನ ಆದರು. ತೋರಿಸ್ಲಿಕ್ಕೆ ಒಂದು ಮುಖ ಅದೇ ಅವ್ರು ಸ್ಟೇಟ್ ತಂದ ಜನ ಕರೆಸಿದ ಜನ ಅದನ್ನು ಸಿಂಪಲ್ ರಾಜ್ಯ ಸರ್ಕಾರ ವೆಕೆಟ್ ಮಾಡಿದ ತಕ್ಷಣ ಈಗ ನಡೆದಂಥ ನೌಕರಿ ತುಂಬರಿಗೆ ಮಾಡಿದ ಅದನ್ನು ಪ್ರಾಣ ಇಡಲಿ ಬೇಡ ಅನ್ನೋಲ್ಲ. ಯಾಕಂದ್ರೆ ಆ ಮಕ್ಕಳಿಗೆ ಉದ್ಯೋಗ ಸಿಗಬೇಕು, ಬೇರೆ ಜಾತ್ರೆ ಸಿಗಬೇಕು. ಆದರೆ ಕಂಡಿಗಿಟ್ಟು ನಮ್ಮ ಸಮಾಜಕ್ಕೆ ಮುಂದೆ 4% ಬರುವಂಥ ರಿಸರ್ವ್ ನೌಕರಿ ತುಂಬಿಕೊಳ್ಬೇಕು. ನಾವು ಆಗ್ರಹ ವೇದಿಕೆ ಮುಖ ಆಗ್ರಹ ಮಾಡ್ತೇವೆ. ರಾಜಣ್ಣವ್ರು ಬಹಳ ಸರಿ ಹೇಳ್ತಾರ, ರಾಮ್ದು ನಾವ್ ಯಾಕೆ ಸೋತೀವಿ ಅಂದ್ರಿಗಿನ ಅಂತ ಹೇಳ್ತಿರ್ತಾನ. ರಾಮಣ್ಣವರೇ ನಾವು ಮೀಸಲಾತಂತ ಜಗಳ ಮಾಡಿ ಅದು ನಮ್ಮ ಸಮುದಾಯಕ್ಕೆ ಬೇಕು ಅಂತೇಳಿ ನಾವು ಸೋತ್ರೆ ಬರ್ಬೇಕು ಪರವಾಗಿಲ್ಲ, ಈ ಸಮುದಾಯ ಗೆಲ್ಲಬೇಕು ಅಂತೇಳಿ ನಾವೇನ್ ಮೀಸಲಾತಿ ತಗೊಂಡು ಬೇರೆ ಸಮುದಾಯದ ನಮ್ಮ ಮೇಲೆ ಕೋಪ ಆಗಿರ್ತಾರೆ. ಅವ್ರು ಮೀಸಲಾತಂತ ಕಸ್ಕೊಂಡ್ಬಿಟ್ಟು ನಮ್ಮನ್ನ ಬೇರೆಯವ್ರಿಗೆ ಮೀಸಲಾತಿ ಕೊಡಿಸಿಲ್ಲ ಅನ್ನೋ ನೋವಿನಿಂದ ನಾವೆಲ್ಲರೂ ಸೋತ್ವಿ. ಆದ್ರೆ ನಾವು ಸೋತ್ರೆ ಕೂಡ ಈ ಸಮುದಾಯದ ಕೆಲಸ ಮಾಡಿ ಸಮುದಾಯದ ಗೆಲ್ಲಿಸಿದ್ವಿ, ಅದು ಮುಂದಿನ ದಿನಗಳಲ್ಲಿ ಇದೆಲ್ಲವನ್ನು ಸರಿಪಡಿಸಬೇಕು ಅನ್ನೋ ಕಾರಣದಿಂದ ಅನೇಕ ವಿಚಾರಗಳನ್ನು ಹಿಡಿದುಕೊಂಡು ನಾವು ರಾಜ್ಯದಲ್ಲಿ ಹೋಗ್ತಾ ಇದ್ವಿ. ಏನ್ ಮಾಡಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಕ್ಕೆ 2014ರ ಪೂರ್ವ ಮತ್ತು 2014ರ ನಂತರ
ಅವಲೋಕನ ಮಾಡಿದ್ರೆ ಸಾಕು ಏನು ಮಾಡಿದ್ದಾರೆ ಅನ್ನತಕ್ಕಂಥ ಸತ್ಯ ಅರ್ಥ ಆಗುತ್ತೆ. 2014 ಪೂರ್ವದಲ್ಲಿ ನಿತ್ಯ ಸುದ್ದಿ ಆಗ್ತಿದ್ದು ಹಗರಣಗಳು, ಭ್ರಷ್ಟಾಚಾರದ್ದೇ ಸುದ್ದಿ. ಈಗ ಭ್ರಷ್ಟಾಚಾರ ರಹಿತ ಆಡಳಿತ, GDP, ಭಾರತದ GDP ಗ್ರೋತ್ 7.8%, ಜಾಗತಿಕ ಅಸ್ಥಿರತೆಯ ನಡುವೆ. ಹೀಗೆ ಎಲ್ಲದರಲ್ಲೂ ಕೂಡ ದಾಖಲೆಯನ್ನು ಹಾಕಿ ದೃಢ ಹೆಜ್ಜೆಯನ್ನು ಇಡ್ತಾ ಇದೆ. ಇವತ್ತು ಪ್ರಧಾನಮಂತ್ರಿಜಿಯವರ ನೇತೃತ್ವದಲ್ಲಿ ಭಾರತ ಸುರಕ್ಷಿತವಾಗಿದೆ, ಭಾರತ ಅಭಿವೃದ್ಧಿ ಪಥದಲ್ಲಿ ಮುಂದುವರಿತಾ ಇದೆ. ಬಯಕೆ ಇರೋದು ಪರಿಷ್ಕರಣೆ ಆಗಲಿ, ಶುದ್ಧ ಮತದಾರರು ಉಳಿಲಿ, ಅಕ್ರಮ ಮತದಾರರು ಪಟ್ಟಿಯಿಂದ ಹೋಗಲಿ. 20 ವರ್ಷದಿಂದ ಸತ್ತವರ ಹೆಸರು ಪಟ್ಟಿಲಿ 3 ಕಡೆ 4 ಕಡೆ ಒಬ್ಬೊಬ್ಬ ಭಾರತದವರೆಗೂ ಎಲ್ಲ ರೀತಿಯಾದಂಥ ಸಹಕಾರ ಕೊಟ್ಟು ಉತ್ತೇಜನ ಕೊಟ್ಟು ಕೆಲಸ ಮಾಡಿರುವಂಥ ಸರ್ಕಾರ ಅಂದರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ನಾಯಕತ್ವದ ಸರ್ಕಾರ 12 ವರ್ಷದಲ್ಲಿ ಅಪಾರ ಸಾಧನೆಯನ್ನು ಮಾಡಿ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ और ಪ್ರಯಾಸ್ ಒಂದು ಧ್ಯೇಯದೊಂದಿಗೆ ಕೆಲಸ ಮಾಡಿ ಮನ್ ಕಿ ಬಾತಿನ ಮೂಲಕ ಇಡೀ ದೇಶ ಕಟ್ಟುವಂಥ ಕೆಲಸದಲ್ಲಿ ಭಾಗವಹಿಸಿ ಅಪಾರ ಸಾಧನೆಯನ್ನು ವಿವಿಧ ಕ್ಷೇತ್ರದಲ್ಲಿ ಮಾಡಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗುರುತಿಸಿ ಅವ್ರಿಗೆ ಬೆಂತಟ್ಟೋ ಕೆಲಸ, ಇತರರಿಗೆ ಪ್ರೇರೇಪಣೆ ಕೊಡೋ ರೀತಿಯಲ್ಲಿ ಮನ್ ಕಿ ಬಾತ್ ಅನ್ನೋಂಥ ಒಂದು ಕಲ್ಪನೆಯೇ ಅದ್ಭುತವಾಗಿರುವಂಥ ಕಲ್ಪನೆ. ಇಡೀ ದೇಶನ ಪ್ರತಿ ತಿಂಗಳನ್ನು ಉದ್ದೇಶಿಸಿ ಮಾತಾಡಿ ದೇಶದ ಜನರನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು, ದೇಶ ಕಟ್ಟೋದ ಕೆಲಸದಲ್ಲಿ ನಾವು ಹೇಗೆ ಕೆಲಸ ಮಾಡಬೇಕು, ನಾವು ಭಾರತೀಯರೆಲ್ಲ ಒಂದಾಗಿ ವಿವಿಧತೆಯಲ್ಲಿ ಏಕತೆಯನ್ನು ತರುವಂಥದ್ದಾಗಲಿ ಅಥವಾ ನಮ್ಮ ಎದುರಾಳಿಗಳಿಗೆ, ನಮ್ಮ ದೇಶದ ವಿರೋಧಿಗಳಿಗೆ ಸ್ಪಷ್ಟ ಸಂದೇಶಗಳು, ಆತಂಕವಾದಿಗಳು, ಭಯೋತ್ಪಾದಕರಿಗೂ ಮಟ್ಟ ಹಾಕುವಂಥ ಕೆಲಸದಿಂದ ಹಿಡಿದು ದೇಶದ ಸುರಕ್ಷತೆಯನ್ನು ಕಾಪಾಡಿ ನಮ್ಮ ಎದುರಾಳಿಗಳು, ನಮ್ಮ ವಿರೋಧಿಗಳು, ನಮ್ಮ ಶತ್ರುಗಳಿಗೂ ಹೊಡೆದು ಅವ್ರ ಸರಿಯಾದ ಸ್ಥಾನವನ್ನು ಜಾಗವನ್ನು ತೋರಿಸಿ ಅವ್ರಿಗೆ ಮಟ್ಟ ಹಾಕುವಂಥ ಕೆಲಸಗಳನ್ನು ಮಾಡಿ ಒಟ್ಟಾರೆ ದೇಶಕ್ಕೆ ಸಮೃದ್ಧಿ, ನೆಮ್ಮದಿ, ಶಾಂತಿ, ಪ್ರಗತಿ ಎಲ್ಲವನ್ನು ಕೊಟ್ಟು ಒಳ್ಳೆಯ ಸರ್ಕಾರವನ್ನು ಕೊಡೋ ಮೂಲಕ ನಮ್ಮ ದೇಶದ 140 ಕೋಟಿ ಜನರಿಗೆ ಉಜ್ವಲ ಭವಿಷ್ಯನ ಕಾಣಲಿಕ್ಕೆ ಕಾರಣಕರ್ತವಾಗಿರುವಂಥ ಸರ್ಕಾರ 12 ವರ್ಷದ ಸಾಧನೆ ಅಪಾರ ಸಾಧನೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗನ್ನಡಿ ವಂದನೆಗಳು.